ವೀಕ್ಷಕರೇ ನಮಸ್ತೆ. ಫೆಬ್ರವರಿ 26, 2025 ಮಹಾಶಿವರಾತ್ರಿ ಹಬ್ಬ. ಹೌದು, ಈ ದಿನ ಶಿವನಿಗೆ ಅತ್ಯಂತ ಪ್ರಿಯವಾದ ದಿನ. ಈ ದಿನದಂದು ನೀವು ಶಿವನನ್ನ ಆರಾಧನೆ ಮಾಡಿದರೆ ನಿಮಗೆ ಸುಲಭ ವಿಧಾನ ತಿಳಿಸ್ಕೊಡ್ತೀನಿ. ಸುಲಭ ವಿಧಾನದ ಮೂಲಕ ಶಿವನನ್ನ ಆರಾಧನೆ ಮಾಡಿದರೆ ನೀವು 365 ದಿನ, ಒಂದು ವರ್ಷದಲ್ಲಿ ಎಷ್ಟು ಪೂಜೆ ಮಾಡ್ತೀರಿ ಪ್ರತಿದಿನ ಅಷ್ಟು ಪುಣ್ಯ ಫಲ ನಿಮಗೆ ಈ ಒಂದು ದಿನ ಮಹಾಶಿವರಾತ್ರಿ ದಿನದಂದು ನೀವು ಪೂಜೆ ಮಾಡಿದರೆ ನಿಮ್ಗೆ ಅಷ್ಟು ಫಲ ಸಿಗುತ್ತೆ. ನಿಮಗೆ 3 ಪೀಳಿಗೆಯಷ್ಟು ಕೂತು ತಿನ್ನುವಷ್ಟು ಆಸ್ತಿ ಸಿಗುತ್ತೆ. ರಾಜಸುಖ, ಶಾಶ್ವತ ಶಿವ ಅನುಗ್ರಹ, ಲಕ್ಷ್ಮಿ ಅನುಗ್ರಹ. ನಿಮಗೆ ಯಾವುದೆಲ್ಲ ಸಮಸ್ಯೆ ಇದೆ, ಆರೋಗ್ಯ ಸಮಸ್ಯೆ ಇರ್ಬೋದು, ಹಣಕಾಸಿನ ಸಮಸ್ಯೆ, ಸಾಲ ಬಾಧೆ, ಉದ್ಯೋಗದಲ್ಲಿ ಅಭಿವೃದ್ಧಿ ಆಗ್ಬೇಕಿದ್ರೆ ಅಥವಾ ಉದ್ಯೋಗ ಸಿಗ್ಬೇಕಾದ್ರೆ ನೀವು ವ್ಯಾಪಾರ ಮಾಡ್ತಿದ್ರೆ ಅದರಲ್ಲಿ ಅಭಿವೃದ್ಧಿ, ಅಥವಾ ಜನ್ಮಾಂತರಗಳ ಪಾಪ ಕಳಿಬೇಕಿದ್ರೆ ನೀವು ಮಾಡಬೇಕಾಗಿರೋದು ಮಹಾಶಿವರಾತ್ರಿ ದಿನ ಈ ರೀತಿಯಾಗಿ ಶಿವನನ್ನ ಆರಾಧನೆ ಮಾಡಬೇಕು. ಹೌದು, ನೀವು ಗಂಟೆಗಳ ಕಾಲ ನೀವು ಆರಾಧನೆ ಮಾಡುವ ಅಗತ್ಯ ಇಲ್ಲ. ನಾನು ನಿಮಗೆ ಸುಲಭವಾದ ವಿಧಾನದಲ್ಲಿ ತಿಳಿಸ್ಕೊಡ್ತೀನಿ. ಈ ರೀತಿಯಾಗಿ ನೀವು 5 ನಿಮಿಷ 10 ನಿಮಿಷ ನೀವು ಪೂಜೆ ಮಾಡಿದ್ರೆ ಸಾಕು, ಶಿವನ ಸಂಪೂರ್ಣ ಅನುಗ್ರಹ ನಿಮಗೆ ಸಿಗುತ್ತೆ. ಹೌದು, ಅಪಾರ ಧನ ಸಂಪತ್ತು, ನೆಮ್ಮದಿ, ಆರೋಗ್ಯ, ಐಶ್ವರ್ಯ ಎಲ್ಲವೂ ಕೂಡ ನಿಮಗೆ ಸಿಗುತ್ತೆ. ಈ ಮಹಾಶಿವರಾತ್ರಿ ದಿನದಂದು ಈ ಕೆಲಸವನ್ನ ಈ ರೀತಿಯಾಗಿ ನೀವು ಪೂಜನೆ ಮಾಡಬೇಕಾಗುತ್ತೆ. ಯಾವ ರೀತಿಯ ತಿಳಿಸ್ಕೊಡ್ತೀನಿ. ಶಿವರಾತ್ರಿ ನಿಮಗೆ ಅತ್ಯಂತ ಪ್ರಮುಖವಾದ ದಿನ, ಜೊತೆಗೆ ಶಿವನ ಜನ್ಮದಿನ ಅಂತ ಕರೀತಾರೆ. ಇದು ವರ್ಷಕ್ಕೆ ಒಮ್ಮೆ ಬರೋದ್ರಿಂದ ಈ ದಿನ ನೀವು ಮಿಸ್ ಮಾಡ್ಕೊಂಡ್ರೆ ಮತ್ತೆ ನೀವು ಮುಂದಿನ ವರ್ಷ ತನಕ ಕಾಯ್ಬೇಕಾಗುತ್ತೆ. ಹಾಗಾಗಿ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ನೀವು ಏನ್ ಮಾಡಬೇಕು, ಯಾವ ರೀತಿ ಪೂಜೆ ಮಾಡಬೇಕು, ನೀವು ಶಿವನ ಸಂಪೂರ್ಣ ಅನುಗ್ರಹ ನಿಮಗೆ ಸಿಗುತ್ತೆ. ಯಾವ ರೀತಿ ನೀವು ಪೂಜೆ ಮಾಡಬೇಕು, ನಿಮಗೆ ಮಹಾಶಿವರಾತ್ರಿ ದಿನ ನಿಮಗೆ ಸುಲಭ ವಿಧಾನವನ್ನ ತಿಳಿಸ್ಕೊಡ್ತೀನಿ. ಎಲ್ಲ ರೀತಿಯಂತ ವಿಧಾನವನ್ನ ತಿಳಿಸ್ಕೊಡ್ತೀನಿ. ಪ್ರತಿಯೊಬ್ಬರು ಕೊನೆ ತನಕ ನೋಡಿ. ಅದೇ ರೀತಿಯಾಗಿ ವೀಕ್ಷಕರೇ, ಪ್ರತಿಯೊಬ್ಬರು ಕಮೆಂಟ್ ಬಾಕ್ಸ್ ನಲ್ಲಿ ಓಂ ನಮ ಶಿವಾಯ ಅಂತ ಪ್ರತಿಯೊಬ್ಬರು ಕಮೆಂಟ್ ಮಾಡಿ, ಜೊತೆಗೆ ವಿಡಿಯೋವನ್ನ ಲೈಕ್ ಮಾಡಿ, ಜೊತೆಗೆ ನಿಮ್ಮ ಕುಟುಂಬದವರಿಗೆ, ಮನೆಯವರಿಗೆ ಆದಷ್ಟು ಶೇರ್ ಮಾಡಿ. ಯಾಕಂದ್ರೆ ಶಿವರಾತ್ರಿ ದಿನಕ್ಕೆ ಇನ್ನು ಬೆರಳಿಕೆ ದಿನ ಅಷ್ಟು ಬಾಕಿ ಇರುವಂತದ್ದು. ಹಾಗಾಗಿ ಆದಷ್ಟು ವಾಟ್ಸ್ಆಪ್ ನಲ್ಲಿ ಇದನ್ನ ಶೇರ್ ಮಾಡಿ ತಿಳಿಸಿ. ಜೊತೆಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೀಕ್ಷಕರೇ, ಫೆಬ್ರವರಿ 26 ಬುಧವಾರ ಮಹಾಶಿವರಾತ್ರಿ, ಶಿವನ ಜನ್ಮದಿನ, ಜೊತೆಗೆ ಶಿವನಿಗೆ ಅತ್ಯಂತ ಪ್ರಿಯವಾದ ದಿನ. ಈ ದಿನ ನೀವು ಶಿವನನ್ನ ಪೂಜೆ ಮಾಡಬೇಕಂದ್ರೆ ಮುಖ್ಯವಾಗಿ ನಿಮ್ಗೆ ಇಲ್ಲಿ ಬಿಲ್ವಪತ್ರೆ ಬೇಕು. ಬಿಲ್ವಪತ್ರೆ ಯಾಕೆ ಬೇಕು ಅಂತ ಕೇಳಿದ್ರೆ, ಬಿಲ್ವಪತ್ರೆ ಹಿಂದೆ ತುಂಬಾ ಒಂದು ಪುರಾಣ ಕಥೆ ಇದೆ. ಆ ಬಿಲ್ವಪತ್ರೆಯನ್ನ ಸಾಕ್ಷಾತ್ ಮಹಾಲಕ್ಷ್ಮಿ ಅಂತ ಕರೀತಾರೆ. ಸೊ ಯಾಕೆ ಕರೀತಾರೆ ಅಂತ ನೋಡೋದಾದ್ರೆ, ಪದ್ಮ ಪುರಾಣದಲ್ಲಿ ಇದರ ಬಗ್ಗೆ ಒಂದು ಸ್ಟೋರಿ ಬರುತ್ತೆ. ಇದರ ಪ್ರಕಾರ ಮಹಾಲಕ್ಷ್ಮಿ ಶಿವನ ಕುರಿತು ತಪಸ್ಸನ್ನ ಮಾಡ್ತಾಳೆ. ಆದ್ರೆ ಶಿವ ಅನುಗ್ರಹ ಮಾಡಲ್ಲ, ಪ್ರತ್ಯಕ್ಷ ಆಗಲ್ಲ. ಆಗ ಮಹಾಲಕ್ಷ್ಮಿ ಏನ್ ಮಾಡ್ತಾಳೆ ಅಂದ್ರೆ, ಸೊ ಬಿಲ್ವಪತ್ರೆಯ ವೃಕ್ಷವಾಗಿ ರೂಪ ತಾಳ್ತಾಳೆ. ಜೊತೆಗೆ ಹೋಮಕುಂಡಕ್ಕೆ ಬಿಲ್ವ ವೃಕ್ಷದ ಒಂದೊಂದು ಎಲೆಯನ್ನ ಅರ್ಪಿಸ್ತಾಳೆ. ಆಗ ಶಿವ ಪ್ರತ್ಯಕ್ಷ ಆಗಿ ಮಹಾಲಕ್ಷ್ಮಿಗೆ ವರವನ್ನ ನೀಡ್ತಾಳೆ. ಹಾಗಾಗಿ ಬಿಲ್ವಪತ್ರೆಯಿಂದ ನೀವು ಶಿವನನ್ನ ಆರಾಧನೆ ಮಾಡಿದ್ರೆ ನಿಮ್ಗೆ ಅಷ್ಟು ಪುಣ್ಯ ಫಲ ಸಿಗುತ್ತೆ. ನಿಮ್ಗೆ ಜನ್ಮಾಂತರಗಳ ಪಾಪ ಕಳೆಯುತ್ತೆ. ಹೌದು, ಅಖಂಡ ವೈಭವ, ಧನ ಸಂಪತ್ತು, ಲಕ್ಷ್ಮೀ ಕೃಪೆ ಎಲ್ಲವೂ ಕೂಡ ನಿಮಗೆ ಶಿವರಾತ್ರಿ ದಿನದಂದು ನೀವು ಬಿಲ್ವಪತ್ರೆಯ ಮೂಲಕ ಶಿವನನ್ನ ಆರಾಧನೆ ಮಾಡಿದ್ರೆ ನಿಮಗೆ ಸಿಗುತ್ತೆ. 365 ದಿನ ನೀವು ಪೂಜೆ ಮಾಡಿದ್ರೆ ಎಷ್ಟು ಫಲ ಸಿಗುತ್ತೆ, ಅದು ನಿಮಗೆ ಶಿವರಾತ್ರಿಯ ಈ ಒಂದು ದಿನದಂದು, ಪುಣ್ಯ ದಿನದಂದು ನಿಮಗೆ ಸಿಗುತ್ತೆ. ಮೊದಲನೇದಾಗಿ ನೀವು ಬಿಲ್ವಪತ್ರೆಯ ಮರದ ಕೆಳಗೆ, ನಿಮ್ಮ ಹತ್ತಿರದ ಯಾವುದೇ ಒಂದು ಬಿಲ್ವಪತ್ರೆ ಮರದ ಕೆಳಗೆ 11 ಮಣ್ಣಿನ ದೀಪವನ್ನ ಬೆಳಗಿಸಬೇಕು. ಹೌದು, ತುಪ್ಪದಲ್ಲಿ 11 ಮಣ್ಣಿನ ದೀಪವನ್ನು ನೀವು ಬೆಳಗಿಸಬೇಕು. ಈ ರೀತಿಯಾಗಿ ನೀವು 11 ತುಪ್ಪದ ದೀಪವನ್ನ ಬಿಲ್ವಪತ್ರೆಯ ವೃಕ್ಷದ ಎದುರುಗಡೆ ನೀವು ಬೆಳಗಿಸಿದ್ರೆ ಶಿವರಾತ್ರಿ ದಿನದಂದು ನಿಮಗೆ ಶಿವನ ಸಂಪೂರ್ಣ ಅನುಗ್ರಹ ಪ್ರಾಪ್ತಿಯಾಗುತ್ತೆ. ನಿಮಗೆ ಯಾವುದೇ ರೀತಿಯಲ್ಲಿ ಸಂಕಷ್ಟ ಇರ್ಬೋದು, ಎಲ್ಲವೂ ಕೂಡ ಶಿವನ ಅನುಗ್ರಹದಿಂದ ದೂರ ಆಗುತ್ತೆ. ಇನ್ನು ವೀಕ್ಷಕರೇ, ನಿಮಗೆ ಜನ್ಮಾಂತರಗಳ ಪಾಪ ಕಾಡ್ತಿದ್ರೆ, ಹೌದು, ಪಾಪ ನಾಶ ಆಗ್ಬೇಕಂದ್ರೆ ನೀವು 2ನೇ ರೀತಿಯಾಗಿ ಪೂಜೆ ಮಾಡ್ಬೋದು. ಶಿವರಾತ್ರಿಯ ದಿನದಂದು ಏನ್ ಮಾಡಬೇಕು, ಎಳನೀರಿನಲ್ಲಿ ಬಿಲ್ವಪತ್ರೆ ಮರದ ಎಲೆಗಳನ್ನು ನೀವು ತೆಗೆದುಕೊಂಡು ಬರಬೇಕಾಗುತ್ತೆ. ಎಳನೀರಿನಲ್ಲಿ ಅದನ್ನ ಮುಳುಗಿಸಿಡ್ಬೇಕಾಗುತ್ತೆ. ಆ ಎಳ್ನೀರಿನಲ್ಲಿ ಮುಳುಗಿಸಿಟ್ಟಂತ ಬಿಲ್ವಪತ್ರೆ ಎಲೆಗಳನ್ನ ನೀವು ಶಿವನಿಗೆ ಅರ್ಪಿಸಬೇಕಾಗುತ್ತೆ. ಅಂದ್ರೆ ಶಿವಲಿಂಗಕ್ಕೆ ಅರ್ಪಿಸಬೇಕಾಗುತ್ತೆ. ಈ ರೀತಿ ಮಾಡೋದ್ರಿಂದ ನಿಮ್ಗೆ ಅಖಂಡ ಐಶ್ವರ್ಯ ಪ್ರಾಪ್ತಿಯಾಗುತ್ತೆ. ಜೊತೆಗೆ ಜನ್ಮಾಂತರಗಳ ಪಾಪಕರ್ಮ ಏನಿದೆ ಅದೆಲ್ಲ ಕೂಡ ನಾಶ ಆಗುತ್ತೆ. ನಿಮಗೆ ಆರೋಗ್ಯ, ಜೊತೆಗೆ ಉದ್ಯೋಗ ಭಾಗ್ಯ ಎಲ್ಲವೂ ಕೂಡ ನಿಮಗೆ ಪ್ರಾಪ್ತಿಯಾಗುತ್ತೆ. ನೀವು ಬಿಸ್ನೆಸ್ ಮಾಡ್ತಿದ್ರೆ ಅದರಲ್ಲಿ ಕೂಡ ನಿಮಗೆ ಅಭಿವೃದ್ಧಿ ಆಗುತ್ತೆ. ಸಂಪೂರ್ಣವಾಗಿ ನಿಮಗೆ ಜನ್ಮಾಂತರಗಳ ಪಾಪ ನಾಶ ಆಗುತ್ತೆ. ಈ ರೀತಿಯಾಗಿ ನೀವು ಪೂಜೆ ಮಾಡಬೇಕು. ಇನ್ನು ವೀಕ್ಷಕರೇ, ನಿಮಗೆ ಸಾಲ ಬಾಧೆ ಇದ್ರೆ, ಲಕ್ಷಾಂತರ ರೂಪಾಯಿ ಸಾಲ ಮಾಡ್ಕೊಂಡಿದ್ದೀರಿ ಬಟ್ ತೀರ್ಸೋಕಾಗ್ತಾ ಇಲ್ಲ, ಸಾಲ ಒಂದು ತೀರಿದ್ರೆ ಸಾಕು ಅಂತ ನೀವು ಬಯಸ್ತಿದ್ರೆ ಬಿಲ್ವಪತ್ರೆ ಎಲೆಗಳನ್ನ ತಗೊಂಡು ಬರಬೇಕು. ಬಿಲ್ವಪತ್ರೆ ಎಲೆಗಳಿಗೆ ಗಂಧವನ್ನ ಹಚ್ಚಬೇಕು. ಹೌದು, ಗಂಧವನ್ನ ಹಚ್ಚಿ ಅದನ್ನ ಶಿವಲಿಂಗಕ್ಕೆ ಅದನ್ನ ನೀವು ಅರ್ಚಿಸಬೇಕು, ಅಂದ್ರೆ ಪೂಜಿಸಬೇಕು. ನಿಮ್ಗೆ ಶಿವನ ಅನುಗ್ರಹದ ಜೊತೆಗೆ ಲಕ್ಷ್ಮಿಯ ಸಂಪೂರ್ಣ ಅನುಗ್ರಹ ಪ್ರಾಪ್ತಿಯಾಗುತ್ತೆ. ಹೀಗಾಗಿ ನಿಮ್ಗೆ ಲಕ್ಷ್ಮಿಯ ಅನುಗ್ರಹದಿಂದ, ಶಿವನ ಅನುಗ್ರಹದಿಂದ ಎಷ್ಟೇ ನೀವು ಸಾಲ ಮಾಡ್ಕೊಂಡಿದ್ರು ಆ ಸಾಲ ನಿಧಾನವಾಗಿ ಕಡಿಮೆ
ಆಗ್ತಾ ಬರುತ್ತೆ. ನೀವು ಸಾಲದಿಂದ ಮುಕ್ತಿ ಸಿಗುತ್ತೆ. ಇನ್ನು ವೀಕ್ಷಕರೇ, ನಿಮಗೆ ಧನ ಸಂಪತ್ತು ಬರಬೇಕು, ಪರ್ಸ್ನಲ್ಲಿ ಯಾವಾಗಲೂ ಹಣ ತುಂಬಿರಬೇಕು, ನೋಟು ತುಂಬಿರಬೇಕು, ಅದೇ ರೀತಿಯಾಗಿ ಸಂಪತ್ತು ಬರ್ತಾ ಇರಬೇಕು, ಖರ್ಚು ಕಡಿಮೆ ಆಗ್ತಾ ಇರ್ಬೇಕಂದ್ರೆ ಇನ್ನೊಂದು ರೀತಿಯಾಗಿ ನೀವು ಶಿವನನ್ನ ಪೂಜಿಸಬಹುದು. ಬಿಲ್ವ ಪತ್ರದ ವೃಕ್ಷದ ಎದುರುಗಡೆ ನೀವು ಹೋಗ್ಬೇಕಾಗತ್ತೆ. ಜೊತೆಗೆ 11 ರೂಪಾಯಿ ನಾಣ್ಯವನ್ನ ಒಂದು ಬಿಳಿ ಬಟ್ಟೆಯಲ್ಲಿ ನೀವು ಕಟ್ಟಬೇಕು. ಗಂಟನ್ನು ಕಟ್ಟಿ ಅದನ್ನ ಬಿಲ್ವ ವೃಕ್ಷದ ಕೊಂಬೆಗೆ ನೀವು ಕಟ್ಟಿ ಬರಬೇಕು. ಕಟ್ಟಿ ಬರುವಾಗ ಬಿಲ್ವ ವೃಕ್ಷದ ಒಂದು ಎಲೆಯನ್ನ ತಗೊಂಡು ಬರಬೇಕು. ಸೊ ಬಿಲ್ವ ವೃಕ್ಷಕ್ಕೆ ನಮಸ್ಕಾರ ಮಾಡಿ ಶಿವನನ್ನ ಸ್ಮರಣೆ ಮಾಡಿ ಮನೆಗೆ ತಗೊಂಡು ಬಂದು ನೀವು ಬಳಸುವಂತ ಪರ್ಸ್ನಲ್ಲಿ ಅದನ್ನ ನೀವು ಇಟ್ಕೋಬೇಕಾಗತ್ತೆ. ಶಿವರಾತ್ರಿ ದಿನದಂದು ಈ ರೀತಿಯಾಗಿ ನೀವು ಮಾಡಿದ್ರೆ ಸೊ ನಿಮ್ಮ ಪರ್ಸ್ನಲ್ಲಿ ಯಾವಾಗಲೂ ನೋಟುಗಳು ತುಂಬಿರುತ್ತೆ. ಹೌದು, ಯಾವತ್ತು ನಿಮ್ಮ ಪರ್ಸ್ ಬರಿದಾಗಲ್ಲ, ಎಷ್ಟು ಖಾಲಿ ಆಗುತ್ತೆ ಅಷ್ಟು ನಿಮ್ದು ನೋಟುಗಳು ತುಂಬುತ್ತಾ ಇರುತ್ತೆ. ಇನ್ನು ವೀಕ್ಷಕರಿಗೆ, ಬಿಲ್ವ ಪತ್ರೆಯ ಎಲೆ ನಿಮಗೆ ಸಿಕ್ಕಿಲ್ಲ ಅಂದ್ರೆ ನೀವು ಮನೆಯಲ್ಲೇ ಕೂತ್ಕೊಂಡು ಇನ್ನೊಂದು ವಿಧಾನದ ಮೂಲಕ ಶಿವರಾತ್ರಿ ದಿನದಂದು ಶಿವನನ್ನ ಆರಾಧನೆ ಮಾಡಿ ನಿಮಗೆ ಜನ್ಮ ಜನ್ಮಾಂತರ ಪಾಪಕರ್ಮಗಳನ್ನ ಕಳಿಬಹುದು. ಜೊತೆಗೆ ನಿಮಗೆ ಅಖಂಡ ಐಶ್ವರ್ಯ ಜೊತೆಗೆ ಶಿವನ ಸಂಪೂರ್ಣ ಅನುಗ್ರಹ ಪ್ರಾಪ್ತಿಯಾಗುತ್ತೆ. ಮಹಾಶಿವರಾತ್ರಿಯ ದಿನದಂದು ಬೆಳಗ್ಗೆ ಅಥವಾ ಸಂಜೆ ಕೂಡ ಮಾಡಬಹುದು. ಸೊ ಈ ಮನೆಯಲ್ಲಿ ನೀವು ಮಾಡಬಹುದು. ಸ್ನಾನ ಮಾಡಿದ ನಂತರ ಸೊ ಒಂದು ಮನೆಯನ್ನ ಎದುರುಗಡೆ ಇಟ್ಟು ಮನೆ ಮೇಲೆ ಒಂದು ಕೆಂಪು ಬಟ್ಟೆಯನ್ನು ಹಾಕಿ ಅದರ ಮೇಲೆ ಆ ತುಪ್ಪದ ದೀಪವನ್ನ ಬೆಳಗಿಸಬೇಕು. ತುಪ್ಪದ ದೀಪವನ್ನ ಮನೆಯ ಮಧ್ಯಭಾಗದಲ್ಲಿ ಬೆಳಗಿಸಬೇಕು. ಶಿವನನ್ನ ಪ್ರಾರ್ಥಿಸಬೇಕು. ಶಿವನನ್ನ ಪ್ರಾರ್ಥಿಸಿದ ನಂತರ 1008 ಬಾರಿ ಓಂ ನಮ ಶಿವಾಯ ಮಂತ್ರವನ್ನ ಜಪಿಸಬೇಕು. 1008 ಬಾರಿ ಓಂ ನಮ ಶಿವಾಯ ನೀವು ಜಪಿಸಬೇಕಾಗುತ್ತೆ. ಶಿವನಿಗೆ ನಮಸ್ಕಾರ ಮಾಡಬೇಕಾಗುತ್ತೆ. ಈ ಶಿವರಾತ್ರಿಯ ಪವಿತ್ರ ದಿನದಂದು 1008 ಬಾರಿ ಓಂ ನಮ ಶಿವಾಯ ಮಂತ್ರವನ್ನು ಜಪಿಸಿದರೆ ಶಿವನ ಸಂಪೂರ್ಣ ಅನುಗ್ರಹ ಪ್ರಾಪ್ತಿಯಾಗುತ್ತೆ. ಜನ್ಮ ಜನ್ಮಾಂತರಗಳ ಪಾಪ ಕರ್ಮಗಳು ದೂರ ಆಗುತ್ತೆ. ಜೊತೆಗೆ ನೀವು ಮಾಡುವಂತಹ ಉದ್ಯೋಗದಲ್ಲಿ, ವ್ಯವಹಾರದಲ್ಲಿ ಅಭಿವೃದ್ಧಿ ಆಗುತ್ತೆ. ಅಪಾರ ಧನ ಸಂಪತ್ತು ಪ್ರಾಪ್ತಿಯಾಗುತ್ತೆ. ಆರೋಗ್ಯ ಸಮಸ್ಯೆ ದೂರ ಆಗುತ್ತೆ. ಕಷ್ಟ ಕಾರ್ಪಣ್ಯ ದೂರ ಆಗುತ್ತೆ. ಸಂಪೂರ್ಣವಾಗಿ ಪರಮೇಶ್ವರನ ಸಂಪೂರ್ಣ ಅನುಗ್ರಹ ಸಿಗುತ್ತೆ. ಈ ರೀತಿಯಾಗಿ ನೀವು ಶಿವರಾತ್ರಿಯ ಈ ಪುಣ್ಯ ದಿನದಂದು ಶಿವನನ್ನ ಆರಾಧನೆ ಮಾಡಿ ಶಿವನ ಸಂಪೂರ್ಣ ಅನುಗ್ರಹಕ್ಕೆ ಪ್ರಾಪ್ತರಾಗಬಹುದು. ಹಾಗಾಗಿ ಯಾರು ಕೂಡ ಮಿಸ್ ಮಾಡ್ಕೊಬಿಡಿ ಸ್ನೇಹಿತರೆ. ಅದೇ ರೀತಿಯಾಗಿ ಈ ಮಾಹಿತಿಯನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರಿಗೆ ಆದಷ್ಟು ಶೇರ್ ಮಾಡಿ. ಅದೇ ರೀತಿ ವಿಡಿಯೋನ ಲೈಕ್ ಮಾಡಿ. ಕಾಮೆಂಟ್ ಬಾಕ್ಸ್ ನಲ್ಲಿ ಓಂ ನಮ ಶಿವಾಯ ಅಂತ ಪ್ರತಿಯೊಬ್ಬರು ಕಾಮೆಂಟ್ ಮಾಡಿ. ಜೊತೆಗೆ ಯಾರೆಲ್ಲ ಮೊದಲ ಬಾರಿ ನೋಡ್ತಿದ್ರಿ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.